ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನಿವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಮಾಡಿದ ಕೆಲಸ ಅಂದರೆ ದೋಸೆ ಬ್ಯಾಟರ್ ಹುಳಿ ಬಂದಿದೆಯಾ ಉಪ್ಪು ಬಂದಿದೆಯಾ ಅಂತ ನೋಡೋಕೆ ಬಂದೆ. ಅದು ಉಪ್ಪು ಬಂದು ಚೆಲ್ಲಿರಲಿಲ್ಲ, ಪುಣ್ಯಕ್ಕೆ ಬಂದು ಎಲ್ಲನೂ ಫುಲ್ಲು ಮಿಕ್ಸ್ ಮಾಡಿ ಅದು ತಳ ಸೇರೋ ಹಾಗೆ ಮಾಡಿದೆ. ನೆಕ್ಸ್ಟು ಗಿಡದ ಹತ್ರ ಹೋಗಿ ಹೂವನ್ನ ಕುಯ್ಕೊಂಡ್ಬಂದೆ. ಇವತ್ತು ಶುಕ್ರವಾರ ಆದ್ದರಿಂದ ಪೂಜೆ ಇತ್ತು, ಅದಕ್ಕೋಸ್ಕರ ದೇವ್ರ ಮನೆಗೆ ಹೋಗಿ ಹೂವು ಎಲ್ಲ ತೆಗೆದು ದೀಪ ಎಲ್ಲನೂ ತೆಗೆದು ಬೆಳಗಕ್ಕೆ ಹಾಕಿ ದೇವ್ರ ಮನೆನ ಕ್ಲೀನಾಗಿ ಒರೆಸಿ, ನೆಕ್ಸ್ಟು ಹೊಸ್ಲನ್ನ ಒರೆಸಿ ಕುಂಕುಮನ ಇಟ್ಟು, ನಿಮಗೆ ಯಾವುದು ಸೂಟೇಬಲ್ ರಂಗೋಲಿ ನೀವು ಬಿಡ್ತೀರೋ ಹಾಗೆ ನಾನು ಕೂಡ ನನಗೆ ಈಸಿಯಾಗೋ ರಂಗೋಲಿನ ಇವತ್ತೇ ನೋಡಿ ಯೂಟ್ಯೂಬಲ್ಲಿ ಕಲಿತು ನಾನು ಇವತ್ತು ಬಿಟ್ಟೆ. ತುಂಬಾ ಇಷ್ಟ ಆಯಿತು ಅದು ನನಗೆ ರಂಗೋಲಿ. ನೀವು ಕಮೆಂಟ್ ಮಾಡಿ ಆ ರಂಗೋಲಿ ಹೇಗಿದೆ ಅಂತ. ನೋಡೋಕೆ ಮಾತ್ರ ತುಂಬ ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದು ನಮ್ಮ ಹೊಸ್ಲಿಗೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆ ಜರನೆಲ್ಲ ಗುಡಿಸಿ ತಾರಿಸಿ, ನೆಕ್ಸ್ಟ್ ನನ್ನ ಪಾಪುಗೆ ದೋಸೆ ಮಾಡ್ಕೊಂಡು ದೋಸೆ ತಿನ್ನಿಸಿ ನಾನು ಫ್ರೆಶಪ್ ಆಗಿ ಬಂದು ದೀಪನೆಲ್ಲ ಬೆಳಗಿದ ನಂತರ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಬತ್ತಿನ ಹೊಸ್ದು, ನಾವು ತುಪ್ಪನೇ ಯೂಸ್ ಮಾಡೋದು. ನಮ್ಮ ಮನೆಯಲ್ಲಿರೋ ಹಸುವಿನ ಬಂದ ಹಾಲಲ್ಲೇ ನಾವು ತುಪ್ಪನ ಮಾಡೋದು. ಅದು ಮಾಡಿ ಗೆಜ್ಜೆ ಬತ್ತಿನ ಕೂಡ ಅದೇ ತುಪ್ಪ ಹಾಕಿ ಇವಾಗ ದೀಪನ ಅಂಟಿಸ್ತಿದ್ದೀನಿ. ದೀಪ ಹಚ್ಚಿ ಈ ಗೆಜ್ಜೆ ಬತ್ತಿ ಕೂಡ ನಾನು ಹಚ್ತಿದ್ದೀನಿ. ನಾನು ಗಂಧದ ಕಡ್ಡಿಯಲ್ಲಿ ಕೂಡ ನಾನು ದೀಪನ ಬೆಳಗ್ತೀನಿ, ಗೆಜ್ಜೆ ಬತ್ತಿಯಲ್ಲಿ ಕೂಡ ಬೆಳಗ್ತೀನಿ. ಕೆಲವರು ಕರ್ಪೂರದಲ್ಲಿ ಬೆಳಗ್ತಾರೆ, ನಾವು ಗೆಜ್ಜೆ ಬತ್ತಿಯಲ್ಲೇ ನಾವು ಪೂಜೆ ಮಾಡೋದು. ನೆಕ್ಸ್ಟ್ ಗಂಧದ ಕಡ್ಡಿಯಲ್ಲಿ ಪೂಜೆ ಆದಮೇಲೆ ಗೆಜ್ಜೆ ಬತ್ತಿಯಲ್ಲೆಲ್ಲ ಪೂಜೆ ಮಾಡಿ ಫೈನಲ್ಲಾಗಿ ನಮ್ಮ ಮನೆ ದೇವ್ರ ಮನೆ ಹೇಗೆ ಕಾಣಿಸ್ತಿತ್ತು ಅಂತ ನೋಡಿ ಈಗ ಮುಂದಿನ ಇದರಲ್ಲಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ನನ್ನದೇ ಕಣ್ ತಾಗ್ತಿತ್ತು ಅನಿಸುತ್ತೆ ನಮ್ಮ ದೇವ್ರ ಮನೆಗೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಶುಕ್ರವಾರ ಬೇಗನೆ ಪೂಜೆ ಮಾಡೋದಂದರೆ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ನಮ್ಮ ಪಾಪುಗೆ ತಿಂಡಿ ತಿನ್ನಿಸಿ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಪೂಜೆ ಎಲ್ಲ ಮುಗಿದಾದ್ಮೇಲೆ ನಾವು ಇಡ್ಲಿ ಮಾಡ್ಕೊಂಡಿದ್ವಿ. ನಮಗೆ ಇಡ್ಲಿ ಚಟ್ನಿ ತಿಂದು ಹೀಗೆ ನಮ್ಮ ಪಾಪು ಆಚೆ ಆಟ ಆಡ್ತಿದ್ಲು. ನಮ್ಮ ಮನೆ ಮುಂದೆನೇ ನಾವು ಮೇಕೆ ಹಸುನೆಲ್ಲ ಸಾಕೋದ್ರಿಂದ ಅವಳು ಅಲ್ಲೇ ಆಟ ಆಡ್ತಿದ್ಲು. ಇದಾಗಿತ್ತು ಇವತ್ತಿನ ದಿನದ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೋರ್ ಕಂಟೆಂಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್